ಗಿಲ್ಲಿ ವಿನ್ನರ್ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ನಿಮ್ಮ ಅಶ್ವವೇಗದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮೆದುರಿಗೆ ನೀಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚೈತ್ರ ಕುಂದಾಪುರ. ಈ ಹಿಂದೆ ಬಿಗ್ ಬಾಸ್ ಮನೆಯಲ್ಲಿ ಖ್ಯಾತಿಯನ್ನು ಪಡೆದವರು, ಒಂದು ತನ್ನದೇ ಆದ ಛಾಪನ್ನು ಮೂಡಿಸಿದಂಥವರು. ಚೈತ್ರ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಚೈತ್ರ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಚೈತ್ರ, ಐ ಆಮ್ ವೆರಿ ಹ್ಯಾಪಿ. ಸುಮಾರು ಒಂದು 9 ವರ್ಷದ ನಂತರ ನಾನು ನಿನ್ನ ಕಾಲಲ್ಲಿ, ಅದು ಕೂಡ ಒಂದು ನ್ಯೂಸ್ ಅಲ್ಲಿ ಮಾತಾಡಿಸ್ತಾ ಇದ್ದೇನೆ. ಅಂಡ್ ಚೈತ್ರ ಕುಂದಾಪುರ ಅವರೇ, ಬಹುಶಃ ನಮ್ಮಲ್ಲಿ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗಿಲ್ಲಿ ವಿನ್ನರ್ ಅಂತೆ ಈ ಬಾರಿ, ರಕ್ಷಿತ ಏನೋ ರನ್ನರ್ ಅಪ್ ಅಂತೆ. ಸೊ ನಿಮಗೆ ಬಹುಶಃ ಒಳಗಿಂದ ಮಾಹಿತಿಗಳು ಬಂದಿರಬಹುದು, ಆದ್ರೆ ನೀವು ಹೇಳಲ್ಲ ಅಂತ ನಂಗೆ ಗೊತ್ತಿದೆ. ಬಟ್ ವಾಟ್ ಸೊ ಎವರ್, ನಿಮಗೆ ಏನು ಅನ್ನಿಸ್ತಾ ಇದೆ ಆ ಮನೆಯ ಬಗ್ಗೆ ಮಾತಾಡೋದಾದ್ರೆ? ಕಳೆದ ಬಾರಿ ಆ ಮನೇಲಿದ್ರಿ, ಬಹುಶಃ ಅವರು ವಿನ್ನರಿಗೆ ಸಿಗದೆ ಇರುವಂಥ ಅಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇದೆ, ಮತ್ತು ಪುನಃ ಈ ಬಾರಿ ಕೂಡ ಮನೆಯಲ್ಲಿದ್ರಿ. ಸೊ ವಿನ್ನರ್ ಯಾರೇ ಗೆಲ್ಲಿ, ಆ ಗೆದ್ದವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಅಂತ? ತುಂಬಾ ಖುಷಿ ಆಗುತ್ತೆ. ಅಂಡ್ ಗೆದ್ದವರು ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಗೆದ್ದ ಮೇಲೆ, ಹೊರಗಡೆ ಬಂದ ಮೇಲೆ ಆ ಖ್ಯಾತಿಯನ್ನ ಉಳಿಸ್ಕೊಂಡು ಹೋಗೋದು ಬಹಳ ದೊಡ್ಡ ಚಾಲೆಂಜ್ ಆಗುತ್ತೆ. ಸೊ ಅದನ್ನ ಅಷ್ಟೇ ಜತನದಿಂದ ಕಾಪಾಡ್ಕೊಂಡು, ಅಷ್ಟೇ ಕೇರ್ಫುಲ್ ಆಗಿ ಆ ಕೀರ್ತಿಯನ್ನ ಕಾಪಾಡ್ಕೊಂಡು ಹೋಗ್ಲಿ. ಅವರು ಹೊರಗಡೆ ಬಂದ್ಮೇಲೆ ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಅದು ಯಾರೇ ಗೆದ್ರು ಕೂಡ ತುಂಬಾ ಖುಷಿ. ಗಿಲ್ಲಿ ಗೆಲ್ಲಿ, ರಕ್ಷಿತ ಗೆಲ್ಲಿ, ಯಾರು ಗೆದ್ರು ಕೂಡ ಬಹಳ ಖುಷಿ ಆಗುತ್ತೆ. ಆದ್ರೆ ಹೊರಗಡೆ ಬಂದ್ಮೇಲೆ ಆ ಜನರ ಪ್ರೀತಿಯನ್ನ ಹಾಗೆ ಕ್ಯಾರಿ ಮಾಡ್ಕೊಂಡು ಇನ್ನಷ್ಟು ಎತ್ತಕ್ಕೆ ಬೆಳೆಯೋ ಹಂತದಲ್ಲಿ ಯೋಚನೆ ಮಾಡ್ಲಿ ಅಂತ ನಾನು ಆಶಿಸ್ತೇನೆ ಅವ್ರಿಗೆ. ಅದ್ರ ಜೊತೆಯಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬಹುದು? ಬಹುಶಃ ಆ ಮನೆಯಲ್ಲಿದ್ದಾಗ ಒಂದು ವೈಬ್ ಗೊತ್ತಾಗತ್ತಲ್ಲ, ಮತ್ತು ಮನೆ ಹೊರಗೆ ಬಂದ ಕೂಡಲೇ ಇಲ್ಲಿರುವಂತ ಅಭಿಮಾನಿ ಬಳಗಗಳು, ಇದನ್ನೆಲ್ಲ ನೋಡುವಾಗ ಯಾರು ವಿನ್ ಆಗ್ಬಹುದು ಅಂತ ಅನ್ಸುತ್ತೆ? ನಮಗೂ ಕೂಡ ಈ ಸೀಸನ್ ಅಲ್ಲಿ ನಾನು ಗೆಸ್ಟ್ ಆಗಿ ಹೋಗಿ 1 ತಿಂಗಳು ಇದ್ದಾಗ, ನಮ್ಗೆ ಹೊರಗಡೆ ಬರ್ಬೇಕಾದ್ರೆ ಸುದೀಪ್ ಸರ್ ಒಂದು ರಿಪೋರ್ಟ್ ಕಾರ್ಡ್ ಕೊಡ್ತಾರೆ. ನಿಮಗೆ ಯಾರು ವಿನ್ನಿಂಗ್ ರೇಸ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ, ಯಾರು ಇನ್ನೂ ಆಟ ಶುರು ಮಾಡಿಲ್ಲ ಅನ್ಸುತ್ತೆ, ಯಾರು ಈ ವಾರ ಹೊರಗಡೆ ಹೋಗ್ತಾರೆ ಅಂತ ಅನ್ಸುತ್ತೆ ಅಂತೆಲ್ಲ ಒಂದಷ್ಟು ಪ್ರಶ್ನೆಗಳನ್ನಿಟ್ಟು ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ರು. ಸೊ ಆ ರಿಪೋರ್ಟ್ ಕಾರ್ಡ್ ನ ಪ್ರಕಾರವೇ ನಾವು ಕೊಟ್ಟಿದ್ವಿ, ಗಿಲ್ಲಿ ಅಂಡ್ ರಕ್ಷಿತಾ ವಿನ್ನಿಂಗ್ ರೇಸ್ ಅಲ್ಲಿ ಇರ್ತಾರೆ ಅಂತ. ನಾನು ಅವತ್ತೇ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದೆ 1 ತಿಂಗಳ ಹಿಂದೆನೆ. ಸೊ ಅದೇ ತರ ವಿನ್ನಿಂಗ್ ರೇಸ್ ಅಲ್ಲಿ ಇದ್ದಾರೆ. ಅಂಡ್ ನಾನು ನೆಕ್ಸ್ಟ್ ವೀಕ್ ಹೋಗ್ತಾರೆ ಅಂತ ಯಾರನ್ನೆಲ್ಲ ಹೇಳಿದ್ದೆ, ಅವ್ರು ಕೂಡ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಅಂಡ್ ಆಲ್ಮೋಸ್ಟ್ ಕೆಲವರು, ಈಗ ನಾನು ಆಟ ಪ್ರಾರಂಭ ಮಾಡಿಲ್ಲ ಅಂತ ನಾನು ಧನುಷ್ ಅವ್ರಿಗೂ ಹೇಳಿದ್ದೆ, ರಘು ಸರ್ಗೂ ಹೇಳಿದ್ದೆ. ಸೊ ಅವ್ರು ಹಂಗೇನೆ 5th and 6th ಪ್ಲೇಸ್ ಅಲ್ಲಿ ಅವರು ಹೊರಗಡೆ ಹೋಗಿರೋಂಥದ್ದು. ಅದೇ ಈ ವೈಬ್ ನ ಪ್ರಕಾರ ಮತ್ತು ಹೊರಗಡೆ ಬಂದಾಗ ಒಳಗಡೆ ಅವರ ಆಕ್ಟಿವ್ನೆಸ್ ಎಲ್ಲ ನೋಡಿದಾಗ ನಾವೇನು ಅವತ್ತು ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ವಿ, ಅದೇ ಈಗ ಆಲ್ಮೋಸ್ಟ್ ಅದೇ ತರದ ರಿಸಲ್ಟ್ ಬರ್ತಾ ಇದೆ ಅಂತ ಅನ್ಸ್ತಾ ಇದೆ ನನಗೆ. ಒಟ್ಟಾರೆಯಾಗಿ ಇನ್ನೊಂದು ಮಾತನ್ನ ಹೇಳೋದಾದ್ರೆ, ಈ ಬಿಗ್ ಬಾಸ್ ಬದುಕನ್ನು ಯಾವ ರೀತಿ ಬದಲಾಯಿಸುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ನಾನು ನೆನ್ಪು ಮಾಡ್ಕೊಳ್ಬೇಕಾದ್ರೆ, ನಾನು ನೀವು ಏನು ಒಟ್ಟಿಗೆ ಕೆಲಸ ಮಾಡುವಾಗ ಪತ್ರಕರ್ತರಾಗಿ, ಆಗ ನಾನು ನಿಮ್ಮನ್ನ ಕಾಲಲ್ಲಿ ಮಾತಾಡಿಸಿದ ಶೈಲಿಯೇ ಬೇರೆ, ಈಗ ನೀವಿರುವಂಥ ಸ್ಥಾನಮಾನಗಳು ಬೇರೆ. ಇದೆಲ್ಲವೂ ಬಿಗ್ ಬಾಸ್ ಇಂದ ಸಾಧ್ಯವಾಯಿತು ಅಂತ ಹೇಳಿ ನಿಮ್ಗೇನು ಅನ್ಸುತ್ತೆ? ಖಂಡಿತ ನೋಡಿ, ಬಿಗ್ ಬಾಸ್ ಅನ್ನೋದು ಒಂದು ಮಾಯದ ಮನೆ ಇದ್ದಾಗೆ, ಅದು ತುಂಬಾ ಬದುಕನ್ನು ಕೊಡುತ್ತೆ. ಅದು ನೀವು ಅದನ್ನ ಹೇಗೆ ಉಳಿಸ್ಕೊಂಡು ಹೋಗ್ತೀರಿ, ಹೇಗೆ ಅದನ್ನ ಉಪಯೋಗಿಸ್ಕೊಳ್ತೀರಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಒಂದು ಹಂತದಲ್ಲಿ ನಿಮ್ಮನ್ನ ಒಬ್ಬ ಸಾಮಾನ್ಯ ವ್ಯಕ್ತಿನಿರ್ಬೋದು, ಅವನು ಬದುಕಲ್ಲಿ ಸೋತಿರ್ಬೋದು, ಗೆದ್ದಿರ್ಬೋದು, ಎಲ್ಲದರಿಂದ ಆಚೆಗೆ ನಿಮ್ಮನ್ನ ವೈಯಕ್ತಿಕವಾಗಿ ಜನ ಇಷ್ಟಪಡೋದಕ್ಕೆ ಒಂದು ಕಾರಣವಾಗಿ, ಒಂದು ವೇದಿಕೆಯಾಗಿ ಬಿಗ್ ಬಾಸ್ ಯಾವಾಗ್ಲೂ ನಿಲ್ಲುತ್ತೆ. ಮತ್ತದು ಅದು ಕೊಡುವಂತಹ ಜನರ ರೀತಿ ಏನಿದೆ ಅಲ್ಲ, ನಾವೆಲ್ಲ ಒಂದು 10, 15, 20 ವರ್ಷ ಕೆಲಸ ಮಾಡಿದ್ರು, ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರು ಕೂಡ ಸಂಪಾದನೆ ಮಾಡೋಕ್ ಆಗದೆ ಇರುವಷ್ಟು ಜನರ ರೀಚ್ ಇರ್ಬಹುದು, ಜನರ ಅಭಿಮಾನ ಇರಬಹುದು, ಅವೆಲ್ಲವನ್ನ ಈ ಒಂದು 3.5 ತಿಂಗಳಿನ ಒಂದು ಶೋ ನಮಗ್ ಕೊಟ್ಬಿಡುತ್ತೆ. ಸೊ ಎಲ್ಲ ಒಂದ್ ಕಡೆ ಅದ್ರ ಜೊತೆ ಒಂದು ಜವಾಬ್ದಾರಿ ಕೂಡ ಬರುತ್ತೆ, ಅದನ್ನ ಹಾಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು. ಜನ ನಮ್ಮನ್ನ ಇಷ್ಟ ಪಡೋ ರೀತಿಗಳು ಬದಲಾಗುತ್ತೆ, ಅವ್ರು ನಮ್ಮನ್ನ ನೋಡುವ ದೃಷ್ಟಿಕೋನಗಳು ಬದಲಾಗುತ್ತೆ. ಅಂಡ್ ಮತ್ತೊಂದೇನು ಅಂತ ಕೇಳಿದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ತುಂಬಾ ಜನ, ಕೆಲವ್ರು ಇಷ್ಟ ಆಗಲ್ಲ, ಕೆಲವ್ರು ಜಗಳ ಮಾಡ್ತಾರೆ ಅನ್ಸುತ್ತೆ, ಇನ್ ಕೆಲವರು ನೆಗೆಟಿವ್ ಆಗಿದ್ದಾರೆ ಅನ್ಸುತ್ತೆ. ಬಟ್ ಖಂಡಿತವಾಗಿ ಕೂಡ ಅಲ್ಲಿ ಜೀವನ ಶೈಲಿಯೇ ಬದಲಾಗುತ್ತೆ ಅಂತ ಹೇಳಿ ಚೈತ್ರ. ಅದ್ರ ಜೊತೆಯಲ್ಲಿಯೇ ಈ ಗಿಲ್ಲಿಯ ಹವಾ ಹೊರಗಡೆ ಹೆಂಗಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಗಿಲ್ಲಿ ಬಹುಶಃ ಗೆದ್ದು ಹೊರಗಡೆ ಬಂದರೆ ಗಿಲ್ಲಿಯ ಲೈಫ್ ಹೆಂಗಿರ್ಬೋದು? ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂತ ಹೇಳಿದ್ರೆ, ಈ ಒಂದು ವಿಡಿಯೋ ಒಂದು ಹರಿದಾಡ್ತಾ ಇತ್ತು ಕಳೆದ ಬಾರಿ ಯಾವುದೋ ಒಂದು ಶೋ ಅಲ್ಲಿ. ಜಗ್ಗೇಶ್ ಸರ್ ಒಂದು ಮಾತು ಹೇಳ್ತಾರೆ, ನೀನು 1 ವರ್ಷದ ಒಳಗಡೆ ಮುಂದಿನ ವರ್ಷದ ಟೈಮಲ್ಲಿ 4 ಜನ ಬಾಡಿ ಗಾರ್ಡ್ಸ್ ಹಾಕೊಂಡು ತಿರ್ಗಾಡ್ತೆ ಕಣೋ, ಅದು ಹಾಗೆ ಆಗುತ್ತೆ ಅಂತ ಹೇಳಿ. ಹಂಗೆ ಆಗೋ ಸಾಧ್ಯತೆಗಳೇನಾದ್ರೂ ಇದೆಯಾ? ನಿಮ್ಗೇನು ಅನ್ಸುತ್ತೆ ಚೈತ್ರ? ಖಂಡಿತವಾಗ್ಲು. ಅಂಡ್ ಗಿಲ್ಲಿಗೆ ಅದನ್ನೆಲ್ಲ
ಏನು ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂತ ಕೆಪಾಸಿಟಿ ಇದೆ ಅಂತ. ಈಗಿರುವಂತಹ ಕ್ರೇಜ್, ಜನರ ಪ್ರೀತಿ ನೋಡಿದ್ರೆ ಡೆಫಿನೆಟ್ಲಿ ಅವನು 10 ಜನ ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡು ಓಡಾಡ್ಬೇಕಾದ ಪರಿಸ್ಥಿತಿ ಇದೆ. ಮತ್ತದು ಅವನು ಬಹಳ ಸಹಜವಾಗಿರೋ ಜೀವನ ಶೈಲಿಯಿಂದ ಕಂಡ್ಕೊಂಡು ಬಂದಿರೋದ್ರಿಂದ, ತುಂಬಾ ಸ್ಕ್ರಾಚ್ ಇಂದ ಬಂದಿರೋದು ಹುಡುಗ ಆಗಿರೋ ಕಾರಣಕ್ಕೆ ಏನೋ ಈ ಕ್ರೇಜ್ ಅವನಿಗೆ ಅಹಂಕಾರ ತಂದ್ಕೊಡಲ್ಲ ಅನ್ನೋ ಒಂದು ಅಶೂರೆನ್ಸ್ ಖಂಡಿತ ನನಗಿದೆ. ಸೊ ಇದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾನೆ. ಮುಂದಿನ ದಿನಗಳಲ್ಲಿ ಅವನು ಸಿನಿಮಾಗಳಲ್ಲಿ ಬಹಳ ದೊಡ್ಡ ದೊಡ್ಡ ಅವಕಾಶಗಳು ಬರ್ಲಿ, ಆ ಮುಖಾಂತರ ಒಂದ್ ಒಳ್ಳೆ ಹೀರೋ ಆಗಿ ಕೂಡ ಹೊರಗಡೆ ಹೊರ ಹೋಗ್ಬೇಕು ಜನರ ನಡುವೆ ಅಂತ ನನ್ನ ಆಶಯ ಇದೆ. ಅವ್ನು ಆಗ್ತಾನೆ ಅಂತ ಒಂದು ಭರವಸೆ ಕೂಡ. ಎಸ್, ಥ್ಯಾಂಕ್ ಯು ಮೇಡಮ್. ನಮ್ಮ ಜೊತೆ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ದೂರವಾಣಿ ಸಂಪರ್ಕಕ್ಕೆ ಬಂದ್ರಿ. ಅದ್ರ ಜೊತೆ ಎಕ್ಸಾಮ್ ಅಂತೆ. ಆಲ್ ದ ಬೆಸ್ಟ್ ಟು ಯು.